ಜೈಲು ಪಾಲಾಗಿರೋ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇಂದು ಅಂತ್ಯ. ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ಲ ಮತ್ತೆ ಜೈಲೇ ಗತಿಯಾಗುತ್ತೋ? ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಬರೆದಿರುವಂತಹ ಪತ್ರದಲ್ಲೇನಿದೆ ಇದೆಲ್ಲವನ್ನ ನೋಡೋಣ. ಪವಿತ್ರ ಪತ್ನಿಯಲ್ಲ ನ್ಯೂಸ್ ಟಾಪ್ ನಲ್ಲಿ. ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವ ದರ್ಶನ್ ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವಂತಾಗಿದೆ. ಮತ್ತೊಂದೆಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಗಾದ್ರೂ ಮಾಡಿ ಪತಿಯನ್ನ ಹೊರಗೆ ಕರೆತರಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಪವಿತ್ರ ದರ್ಶನ್ ಅವರ ಎರಡನೇ ಪತ್ನಿ ಅಲ್ಲ ಅಂತ ಲೆಟರ್ನಲ್ಲಿ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಸುದ್ದಿಗೋಷ್ಠಿಯನ್ನ ನಡೆಸಿದ್ದ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ ಪವಿತ್ರ ಗೌಡ ನಟ ದರ್ಶನ್ರ ಎರಡನೇ ಪತ್ನಿ ಅಂತ ಉಲ್ಲೇಖಿಸಿದ್ರು. ಇದೇ ವಿಚಾರದ ಕುರಿತು ಪೊಲೀಸ್ ಕಮಿಷನರ್ಗೆ ಕ್ಲಾರಿಟಿ ಕೊಟ್ಟು ವಿಜಯಲಕ್ಷ್ಮಿ ಪತ್ರ ಬರೆದಿದ್ದಾರೆ. ಕಾನೂನು ಪ್ರಕಾರ ನಾನು ಮಾತ್ರ ದರ್ಶನ್ ಅವರ ಏಕೈಕ ಪತ್ನಿ, ಪವಿತ್ರ ಗೌಡ ಸ್ನೇಹಿತೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. 2003ರಲ್ಲಿ ಧರ್ಮಸ್ಥಳದಲ್ಲಿ ನಾನು ದರ್ಶನ್ ಮದುವೆಯಾಗಿದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 1ನೇ ಆರೋಪಿ ಪವಿತ್ರ ಗೌಡ ನನ್ನ ಪತಿ ದರ್ಶನ್ ಸ್ನೇಹಿತೆ ಅಷ್ಟೇ. ಪವಿತ್ರ ಸಂಜಯ್ ಸಿಂಗ್ ಎನ್ನುವರನ್ನ ಮದುವೆ ಆಗಿದ್ರು. ಅವರಿಬ್ಬರ ವೈವಾಹಿಕ ಜೀವನಕ್ಕೆ ಒಂದು ಹೆಣ್ಣು ಮಗು ಕೂಡ ಇದೆ. ಪವಿತ್ರ ಗೌಡ ದರ್ಶನ್ ಎರಡನೇ ಪತ್ನಿ ಅನ್ನುತ್ತಿರುವುದರಿಂದ ನೋವಾಗ್ತಾ ಇದೆ ಅಂತ ಪತ್ರದಲ್ಲಿ ವಿಜಯಲಕ್ಷ್ಮಿ ಉಲ್ಲೇಖಿಸಿದ್ದಾರೆ. ಗೃಹ ಸಚಿವರು ಕೂಡ ಒಮ್ಮೆ ಪವಿತ್ರ ಗೌಡ ದರ್ಶನ್ರ ಎರಡನೇ ಪತ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರ ಗೌಡ ದರ್ಶನ್ರ ಎರಡನೇ ಪತ್ನಿ ಅಂತ ಉಲ್ಲೇಖಿಸಬೇಡಿ. ದರ್ಶನ್ರನ್ನ ಪವಿತ್ರ ಗೌಡ ಮದುವೆಯಾಗಿದ್ದಾರೆ ಅಂತ ಉಲ್ಲೇಖಿಸಬೇಡಿ. ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರ ಪತ್ನಿ ಅಂತ ಬರೆಯಬೇಡಿ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ. ನಿನ್ನೆ ಪರಪ್ಪನಗ್ರಹಾರ ಜೈಲಿನ ಬಳಿ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ 15 ದಿನಗಳಲ್ಲಿ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ರು. ಜೈಲಲ್ಲಿ ದರ್ಶನ್ ತುಂಬಾ ನೊಂದಿದ್ದಾರೆ. ದರ್ಶನ್ ಏನ್ ತಪ್ಪು ಮಾಡಿದ್ದಾರೆ, ಪವಿತ್ರ ಗೌಡ ಏನ್ ತಪ್ಪು ಮಾಡಿದ್ದಾರೆ ಯಾರಿಗೊತ್ತು. ನಾವ್ಯಾರು ಅದನ್ನ ಕಣ್ಣಲ್ಲಿ ನೋಡಿಲ್ಲ. ಕಾನೂನು ಕೋರ್ಟ್ ಅನ್ನೋದು ಒಂದು ಇದೆ, ಅದು ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಜೈಲಧಿಕಾರಿಗಳು ನಿಯಮ ಗಾಳಿಗೆ ತೂರಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಸೆಂಟ್ರಲ್ ಜೈಲಿನ ನಿಯಮದ ಪ್ರಕಾರ ಆರೋಪಿಗಳನ್ನ ವಾರದಲ್ಲಿ 2 ಬಾರಿ ಮಾತ್ರ ಕುಟುಂಬದವರು ಅಥವಾ ಸ್ನೇಹಿತರು ಸಂಬಂಧಿಕರು ಭೇಟಿ ಮಾಡಬಹುದು. ಆದರೆ ದರ್ಶನ್ ವಿಚಾರದಲ್ಲಿ ಅದಾಗ್ತಾ ಇಲ್ಲ. ಕಳೆದ 11 ದಿನಗಳಲ್ಲಿ ಕುಟುಂಬದವರು ಸೇರಿದಂತೆ ಹಲವರು 5-6 ಬಾರಿ ದರ್ಶನ್ನ ಭೇಟಿ ಮಾಡಿ ಹೋಗಿರೋದು ಚರ್ಚೆಗೆ ಗ್ರಾಸವಾಗಿದೆ. ದರ್ಶನ್ ಮೇಲಿನ ಅಭಿಮಾನಕ್ಕೆ ವ್ಯಕ್ತಿಯೊಬ್ಬ ತನ್ನ 1 ವರ್ಷದ ಮಗುವಿಗೆ ಕೈದಿಯಂತೆ ಡ್ರೆಸ್ ಹಾಕಿ ಆ ಬಟ್ಟೆ ಮೇಲೆ ದರ್ಶನ್ಗೆ ನೀಡಿರುವ ಸಂಖ್ಯೆ 6106 ಸಂಖ್ಯೆ ಬರೆದು ಫೋಟೋ ಶೂಟ್ ಮಾಡಿಸಿದ್ರು. ಆದರೆ ಈ ಫೋಟೋ ಶೂಟೇ ಪೋಷಕರಿಗೆ ಸಂಕಷ್ಟ ತಂದಿಟ್ಟಿದೆ. ಮಗುವಿನ ಪೋಷಕರ ವಿರುದ್ಧ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೂರು ದಾಖಲಿಸಿದ್ದು ಈ ಫೋಟೋವನ್ನ ಶೇರ್ ಮಾಡುವವರ ವಿರುದ್ಧವೂ ಕ್ರಮಕ್ಕೆ ಚಿಂತಿಸಿದೆ.